ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಆರೋಗ್ಯಕರವಾದ ಹಾಗೂ ತುಂಬಾ ರುಚಿಯಾಗಿರುವ ಅರಶಿನ ಎಲೆಯ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ಯಾವ ಥರ ಮಾಡೋದು ಅಂತ ನೋಡುವ. ಮತ್ತು ಇದು ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಜಾಸ್ತಿಯಾಗಿ ಇದನ್ನು ನಾಗರ ಪಂಚಮಿಯವತ್ತು ಮಾಡ್ತಾರೆ. ಹಾಗೆಯೇ ನಮ್ಮ ಮನೆಯಲ್ಲಿ ಇದನ್ನು ಯಾವ ರೀತಿ ಮಾಡ್ತೇವೆ ಅಂತ ನೋಡುವ. ನಾನಿಲ್ಲಿ 3 ಲೋಟದಷ್ಟು ಕುಚ್ಚಲಕ್ಕಿ ಮತ್ತು 1 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಉಪ್ಪು ಸೇರಿಸಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ವೇಳೆ ಗಟ್ಟಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗದಿದ್ದರೆ ನೀವು ಅದನ್ನೇ ಅಂದರೆ ಸ್ವಲ್ಪ ನೀರಾಗಿದ್ದರೆ ಅದನ್ನೇ ಸ್ವಲ್ಪ ಫ್ರೈ ಮಾಡಿದರೆ ಈ ರೀತಿ ಗಟ್ಟಿಯಾಗಿ ಕೂಡ ಆಗ್ತದೆ. ಅಥವಾ ನೀವು ಅಕ್ಕಿ ಪೌಡರ್ ಯೂಸ್ ಮಾಡಿ ಕೂಡ ಮಾಡಬಹುದು. ಹಾಗೆಯೇ ಬೆಲ್ಲ ತಗೊಂಡಿದ್ದೇನೆ. ಇದು ನಿಮಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲ ತಗೊಳ್ಬೋದು. ಮತ್ತು ತೆಂಗಿನ ತುರಿಗಳು ಬೇಕಾಗ್ತದೆ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಅರಶಿನ ಎಲೆಗಳು ಬೇಕಾಗ್ತದೆ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡುವ. ತೆಂಗಿನ ತುರಿ ಮತ್ತು ಬೆಲ್ಲ ಮತ್ತು ಏಲಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನಾನು 1 ಕಪ್ಪು ತೆಂಗಿನಕಾಯಿಗೆ 1 ಕಪ್ಪು ಬೆಲ್ಲ ಆ ಪೋರ್ಷನಲ್ಲಿ ತಗೊಂಡಿದ್ದೇನೆ. ಹಾಗೆಯೇ ಇದನ್ನು ಸ್ವಲ್ಪ ಹಿಟ್ಟನ್ನು ತಗೊಂಡು ಎಲೆಗೆ ಅಂಟಿಸಿ ನಂತರ ನಡುವಿನ ಭಾಗಕ್ಕೆ ನಾವು ಮಿಶ್ರಣ ಮಾಡಿದ್ದೇವಲ್ಲ, ಅಂದರೆ ತೆಂಗಿನಕಾಯಿ ಮತ್ತು ಬೆಲ್ಲ ಏಲಕ್ಕಿ ಅದನ್ನು ನಡುವಲ್ಲಿ ಹಾಕಿಬಿಟ್ಟು ಫೋಲ್ಡ್ ಮಾಡಲಿಕ್ಕೆ ನಿಮಗೆ ಈ ರೀತಿ ಉದ್ದಕ್ಕೆ ಕೂಡ ಫೋಲ್ಡ್ ಮಾಡಬಹುದು ಅಥವಾ ಅಡ್ಡಕ್ಕೆ ಫೋಲ್ಡ್ ಮಾಡಿದಾದ್ರೂ ಅಡ್ಡಕ್ಕೆ ಕೂಡ ಮಾಡ್ಬೋದು. ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲ ಅಂದರೆ ತವರು ಮನೆಯಲ್ಲಿ ಅಡ್ಡಕ್ಕೆ ಫೋಲ್ಡ್ ಮಾಡಿ ಮಾಡ್ತಾಯಿದ್ರು. ಅತ್ತೆ ಮನೆಯಲ್ಲಿ ಈ ರೀತಿ ಉದ್ದಕ್ಕೆ ಫೋಲ್ಡ್ ಮಾಡೋದು. ಸೊ ಯಾವ ರೀತಿ ಕೂಡ ಫೋಲ್ಡ್ ಮಾಡಬಹುದು. ಮತ್ತು ನಿಮಗೆ ಹಿಟ್ಟನ್ನು ಸ್ವಲ್ಪ ದಪ್ಪವಾಗಿ ಕೂಡ ಹಾಕ್ಬೋದು. ಮತ್ತು ಕೆಲವರಿಗೆ ಹೇಗೆ ಅಂದರೆ ತುಂಬಾ ತೆಳ್ಳಗೆ ಹಾಗೆ ಹಿಟ್ಟು ಸವರಿದರೆ ತುಂಬ ಚೆನ್ನಾಗಿರ್ತದೆ. ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಸವರಬಹುದು. ಮತ್ತು ನೀವು ಬೆಲ್ಲ ಹಾಕೋದು ಕೂಡ ಹಾಗೆ, ಅಂದರೆ ಹೂರಣ ನೀವು ಏನು ಮಾಡಿರ್ತೀರಿ ನೀವು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿಬಿಟ್ಟು ಅದು ಕೂಡ ಹಾಗೆಯೇ ತುಂಬ ಅಂದರೆ ಜಾಸ್ತಿ ಸಿಹಿ ಇಷ್ಟಪಡುವವರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆದರೆ ಒಂದೇನೆಂದರೆ ಅದು ಸೈಡಲ್ಲಿ ಇಡಬಾರ್ದು, ಅಂದರೆ ನಡುವಲ್ಲಿ ಮಾತ್ರ ಹಾಕಬೇಕು. ಇಲ್ಲದ್ರೆ ಅದು ಸೋರ್ತದೆ ಬೆಲ್ಲ ನೀರಾಗುವಾಗ. ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇರ್ತೇನಲ್ಲ ನೋಡಿ, ಅಲ್ಲಿ ಒಳಗಡೆ ಯಾವ ರೀತಿ ಕೂಡ ಕಾಣಬಾರ್ದು ಬೆಲ್ಲ ಹಾಕಿದ್ದು. ಎಲ್ಲ ಸೈಡಲ್ಲಿ ಕೂಡ ಹಿಟ್ಟೇ ಇರಬೇಕು, ಹಾಗೆ ತಟ್ಟಬೇಕು ನಾವು. ಮತ್ತು ಜಾಸ್ತಿ ಸಿಹಿ ಇಷ್ಟಪಡದವರು ಬೆಲ್ಲ ಸ್ವಲ್ಪ ಅಂದರೆ 1 ಕಪ್ ತೆಂಗಿನಕಾಯಿಗೆ ಅರ್ಧ ಕಪ್ ಬೆಲ್ಲ ಆ ರೀತಿ ಪೋರ್ಷನಲ್ಲಿ ತಗೊಂಡು ಕೂಡ ಮಾಡಬಹುದು. ಮತ್ತು ಕೆಲವರು ಏನಂತಾರೆ ಅಂದರೆ ಕೆಲವರಿಗೆ ಈ ಸಿಹಿ ಇಷ್ಟ ಇರೋದಿಲ್ಲ, ಅಂದರೆ ಏನಾದ್ರು ಡಯಾಬಿಟಿಕ್ ಆ ಥರ ಏನಾದ್ರು ಇದ್ದರೆ ಈ ರೀತಿ ಕೂಡ ಬೆಲ್ಲ ಹಾಕದೇ ಖಾಲಿ ಹಿಟ್ಟು ಹಾಕಿ ಕೂಡ ಮಾಡಬಹುದು. ಹಿಟ್ಟು ಹಾಕಿ ಈ ರೀತಿ ಇಡ್ಲಿ ಎಲ್ಲ ನಾವು ಬೇಯಲಿಕ್ಕೆ ಇಡ್ತೇವಲ್ಲ, ನಾವು ಇದಕ್ಕೆ ತೊಂದೂರು ಅಂತ ಹೇಳ್ತೇವೆ, ಅಂದರೆ ತುಳುವಲ್ಲಿ ನಮ್ಮ ಮಂಗಳೂರು ಕಡೆ. ಸೊ ಈ ರೀತಿ ನಾವು ಎಲ್ಲವನ್ನು ಕೂಡ ಇಟ್ಬಿಟ್ಟು ಸ್ಟೀಮ್ ಮಾಡಬೇಕು. ಒಂದು 20 ನಿಮಿಷ ಆದರೂ ಸ್ಟೀಮ್ ಮಾಡಬೇಕು. ಸೊ ಸ್ವಲ್ಪ ಸಿಹಿ ಇಷ್ಟಪಡದವರು ಅಂದರೆ ಡಯಾಬಿಟಿಕ್ ಏನಾದ್ರು ಇದ್ದವರು ಖಾಲಿ ಈ ರೀತಿ ಅಂದರೆ ಬೆಲ್ಲ ಹಾಕದೆ ಕೂಡ ಸ್ಟೀಮ್ ಮಾಡ್ಬೋದು. ಅದನ್ನು ಸ್ವಲ್ಪ ಮೇಲೆ ಇಟ್ಟರೆ ಗೊತ್ತಾಗ್ತದೆ ಯಾವುದು ಸಿಹಿ ಇರೋದು ಯಾವುದು ಇಲ್ಲ ಅಂತ. ಇದೊಂದು 20 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದುಬಿಟ್ಟು ನೋಡಿ ಕಲರೆಲ್ಲ ಚೇಂಜ್ ಆಗ್ತದೆ. ಹಸಿರಾಗಿರುವ ಎಲೆ ಒಂದು ಹಳದಿ ಮಿಶ್ರಿತ ಬಣ್ಣಕ್ಕೆ ಬರ್ತದೆ. ಸೊ ಇದು ತುಂಬ ಹೆಲ್ದಿ, ಯಾಕಂದರೆ ನಾನಾಗಲೇ ಹೇಳಿದಾಗೆ ಅರಶಿನ ಎಲೆ ಯೂಸ್ ಮಾಡಿಕೊಂಡು ಮಾಡೋದಲ್ಲ. ಹಾಗಾಗಿ ಇದು ತುಂಬ ಹೆಲ್ದಿ, ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರ್ತದೆ. ಮಕ್ಕಳು ಕೂಡ ತಿನ್ನಲಿಕ್ಕೆ ಇಷ್ಟಪಡ್ತಾರೆ, ನಮಗೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಮತ್ತು ಅರಶಿನ ಎಲೆ ಅಂತ ಹೇಳಿದ ನಂತರ ಆ ಸ್ಮೆಲ್ ಕೂಡ ಅಷ್ಟೇ ಸೂಪರ್ ಆಗಿರ್ತದೆ. ಮತ್ತು ನಾವು ಏಲಕ್ಕಿ ಕೂಡ ಹಾಕಿರ್ತೇವಲ್ಲ, ನಮಗೆ ತಿನ್ನುವಾಗಲೇ ಇನ್ನೂ ತಿನ್ನುವ ಮತ್ತೊಮ್ಮೆ ತಿನ್ನುವ ಅಂತ ಅನಿಸ್ತದೆ. ಅಂದರೆ ಒಂದು ತಿನ್ನುವಾಗ ಇನ್ನೊಂದು ತಿನ್ನೋ ನಂತರ ಮತ್ತೊಂದು ತಿನ್ನುವ ಅಂತ ಅನಿಸ್ತದೆ. ಎಲ್ರಿಗೂ ಹಾಗೇನೆ ಅನಿಸ್ತದೆ. ನಿಮ್ಗೇನಾದ್ರು ಈ ಫುಡ್ ಮಾಡಲಿಕ್ಕೆ ಗೊತ್ತಿಲ್ಲದ್ರೆ ಇವತ್ತೇ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತುಂಬಾ ಸಖತ್ತಾಗಿ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟೇಸ್ಟ್ ಮಾತ್ರ ಅಲ್ಲ, ಹೆಲ್ದಿ ಫುಡ್ ನಮ್ಮ ಕಣ್ಮುಂದೆ ಇರುವಾಗ ಮಾಡಲಿಕ್ಕೆ ಗೊತ್ತಿರುವಾಗ ಮಾಡದೇ ಇದ್ದರೆ ಹೇಗಿರ್ತದೆ. ಹಾಗಾದರೆ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.